Hello everyone, hope you all are fine and doing well. Welcome back to Study Center. ಇವತ್ತಿನ ವಿಡಿಯೋ ಬಂದು SSLC ಬಯಾಲಜಿ ಚಾಪ್ಟರ್ 2 ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಈ ಚಾಪ್ಟರಲ್ಲಿ ಏನೇನಿದೆ ಅಂತ ನೋಡೋದಾದರೆ ಲಿವಿಂಗ್ ಆರ್ಗನಿಸಮ್ಸ್ ರೆಸ್ಪಾಂಡ್ ಆ್ಯಂಡ್ ರಿಯಾಕ್ಟ್ ಟು ವೇರಿಯಸ್ ಸ್ಟಿಮ್ಯುಲೈ ಲೈಕ್ ಹೀಟ್, light, cold, touch, pressure, etc. Plants and animals both respond to stimuli but in different manner. ಇಲ್ಲಿ ಲಿವಿಂಗ್ ಆರ್ಗನಿಸಮ್ಸ್ ಯಾವುದೇ ಒಂದು ಲಿವಿಂಗ್ ಆರ್ಗನಿಸಮ್ಸ್ ಆಗಿರ್ಬೋದು ವೇರಿಯಸ್ ಸ್ಟಿಮ್ಯುಲೈ ಅಂದರೆ ಏನು ಅಂತ ನೋಡೋದಾದರೆ ದ ಚೇಂಜಸ್ ಇನ್ ದ ಎನ್ವಿರಾನ್ಮೆಂಟ್ ಟು ವಿಚ್ ದ ಆರ್ಗನಿಸಮ್ಸ್ ರೆಸ್ಪಾಂಡ್ ಆರ್ ರಿಯಾಕ್ಟ್ ಆರ್ ಕಾಲ್ಡ್ ಸ್ಟಿಮ್ಯುಲೈ. ದ ಚೇಂಜಸ್ ಇನ್ ಎನ್ವಿರಾನ್ಮೆಂಟಲ್ಲಿ ಏನೇನು ಚೇಂಜಸ್ ಆಗುತ್ತೋ ಅದಕ್ಕೆ ಆರ್ಗನಿಸಮ್ ಆರ್ ಲಿವಿಂಗ್ ಆರ್ಗನಿಸಮ್ ಏನು ರೆಸ್ಪಾಂಡ್ ಅಥವಾ ರಿಯಾಕ್ಟ್ ಮಾಡುತ್ತೋ ಅದನ್ನು ಸ್ಟಿಮ್ಯುಲೈ ಅಂತ ಕರಿತೀವಿ. ಸ್ಟಿಮ್ಯುಲೈ ಲೈಕ್ ಹೀಟ್, ಕೋಲ್ಡ್, ಟಚ್, ಪ್ರೆಷರ್ ಎಕ್ಸೆಟ್ರಾ. ಇದಕ್ಕೆಲ್ಲ ಲಿವಿಂಗ್ ಆರ್ಗನಿಸಮ್ಸು ಎನ್ವಿರಾನ್ಮೆಂಟಲ್ಲಿ ಚೇಂಜ್ ಆದಾಗ ರಿಯಾಕ್ಟ್ ಆರ್ ರೆಸ್ಪಾಂಡ್ ಮಾಡೋದನ್ನು ಸ್ಟಿಮ್ಯುಲೈ ಅಂತ ಕರಿತೀವಿ. ಎಕ್ಸಾಂಪಲ್ ವಿತ್ ಡ್ರಾ ಆಫ್ ಹ್ಯಾಂಡ್ ಆನ್ ಟಚಿಂಗ್ ಅ ಹಾಟ್ ಆಬ್ಜೆಕ್ಟ್. ಇವಾಗ ಯಾವುದಾದ್ರೂ ನಾವು ಒಂದು ಹಾಟ್ ಆಬ್ಜೆಕ್ಟ್ನ ಟಚ್ ಮಾಡಿದ್ವಿ ಅಂದರೆ ನಾವು ಸಡನ್ನಾಗಿ ನಮ್ಮ ಕೈನ ವಾಪಸ್ ತೊಗೊತೀವಿ, ಅದು ಚೇಂಜ್, ಎನ್ವಿರಾನ್ಮೆಂಟಲ್ ಚೇಂಜ್ ಅಂತ ಹೇಳ್ತೀವಿ. ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಇನ್ ಅನಿಮಲ್ಸ್ ನೋಡೋದಾದರೆ ಇಟ್ ಈಸ್ ಬ್ರಾಟ್ ಅಬೌಟ್ ಇನ್ ಆಲ್ ಅನಿಮಲ್ಸ್ ವಿತ್ ದ ಹೆಲ್ಪ್ ಆಫ್ ಟೂ ಮೇನ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಎಂಡೋಕ್ರೈನ್ ಸಿಸ್ಟಮ್. Control and coordination in animals is brought up by two main system. One is nervous system, another one is endocrine system. ಹಾಗಾದರೆ nervous system ಫಂಕ್ಷನ್ ಏನು ಅಂತ ನೋಡೋದಾದರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 100% ಕ್ವಶನ್ಸ್ ನಾನು ಹಾಗೆ ಲೆಸನ್ ಎಕ್ಸ್ಪ್ಲೈನ್ ಮಾಡ್ತಾ ನಿಮಗೆ 100% ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಫಾರ್ ಫೈನಲ್ ಎಕ್ಸಾಮ್ನು ಹೇಳ್ತೀನಿ. ಸೊ ನೀವು ಹಾಗೆ ಮಾರ್ಕ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಹಾಗಾದರೆ ನರ್ವಸ್ ಸಿಸ್ಟಮ್ ಫಂಕ್ಷನ್ಸ್ ಏನು ಅಂತ ನೋಡೋದಾದರೆ ಫಂಕ್ಷನ್ಸ್ ಆರ್ ಟು ರಿಸೀವ್ ದ ಇನ್ಫಾರ್ಮೇಷನ್ ಫ್ರಮ್ ದ ಎನ್ವಿರಾನ್ಮೆಂಟಲ್ಲಿ ಏನು ಚೇಂಜಸ್ ಆಗ್ತಿದೆ ಆ ಇನ್ಫಾರ್ಮೇಷನ್ ಎಲ್ಲ ರಿಸೀವ್ ಮಾಡೋದು ಯಾವುದು ನರ್ವಸ್ ಸಿಸ್ಟಮ್. ಟು ರಿಸೀವ್ ದ ಇನ್ಫಾರ್ಮೇಷನ್ ಫ್ರಮ್ ವೇರಿಯಸ್ ಬಾಡಿ ಪಾರ್ಟ್ಸ್ ಅಂದರೆ ಬೇರೆ ಪಾರ್ಟ್ಸಿಂದ, ಬೇರೆ ಬಾಡಿ ಪಾರ್ಟ್ಸಿಂದ ಅಥವಾ ಬೇರೆ ಪಾರ್ಟ್ಸಿಂದ ಇನ್ಫಾರ್ಮೇಷನ್ನ ವೇರಿಯಸ್ ಬಾಡಿ ಪಾರ್ಟ್ಸಿಂದ ರಿಸೀವ್ ಮಾಡ್ಕೊಳ್ಳೋದು ಅಂದರೆ ಸ್ಟಿಮ್ಯುಲೈ, ರೆಸ್ಪಾಂಡ್ ಆರ್ ರಿಯಾಕ್ಟ್. ಟು ಆ್ಯಕ್ಟ್ ಅಕಾರ್ಡಿಂಗ್ಲಿ ಥ್ರೂ ಮಸಲ್ಸ್ ಆ್ಯಂಡ್ ಗ್ಲ್ಯಾಂಡ್ಸ್. ನರ್ವಸ್ ಸಿಸ್ಟಮ್ಮು ಮಸಲ್ಸ್ ಅಥವಾ ಗ್ಲ್ಯಾಂಡ್ಸ್ ಇರುತ್ತೆ ಅದರ ಕರೆಕ್ಟಾಗಿ ಆ್ಯಕ್ಟ್ ಮಾಡುತ್ತೆ. ಸ್ಟಿಮ್ಯುಲಸ್ ಆವಾಗಲೇ ನಾನು ಹೇಳಿದ್ದೀನಿ ನಿಮಗೆ, ಎನಿ ಚೇಂಜ್ ಇನ್ ಎನ್ವಿರಾನ್ಮೆಂಟ್ ಆರ್ ವಿತಿನ್ ದಟ್ ಬ್ರಿಂಗ್ ಅಬೌಟ್ ದ ರಿಯಾಕ್ಷನ್. ಎಕ್ಸಾಂಪಲ್ ಟಚಿಂಗ್ ಅ ಹಾಟ್ ಪ್ಲೇಟ್. ನೀವು ಇದನ್ನಾದರೂ ಬರಿಬೋದು ಡೆಫಿನೇಷನ್, ಇಲ್ಲ ನಾನು ಇನ್ನೊಂದು ಹೇಳ್ತೀನಿ ಅದನ್ನು ಬೇಕಾದರೂ ನೀವು ಬರ್ಕೊಳ್ಳಿ. ದ ಚೇಂಜಸ್ ಇನ್ ಎನ್ವಿರಾನ್ಮೆಂಟ್ ಟು ವಿಚ್ ದ ಆರ್ಗನಿಸಮ್ಸ್ ರೆಸ್ಪಾಂಡ್ ಆ್ಯಂಡ್ ರಿಯಾಕ್ಟ್ ಆರ್ ಕಾಲ್ಡ್ ಸ್ಟಿಮ್ಯುಲೈ. ಎರಡು ಬರೆದ್ರು ನಿಮಗೆ ಕಂಪ್ಲೀಟಾಗಿ 1 or 2 ಮಾರ್ಕ್ಸ್ ಕೇಳ್ತಾರೆ ಈ ಕ್ವಶನ್. 1 or 2 ಮಾರ್ಕ್ಸ್ ನಿಮಗೆ ಡೆಫಿನೆಟ್ಲಿ ಕೊಡ್ತಾರೆ. ಹಾಗಾದರೆ ರೆಸ್ಪಾನ್ಸ್ ಅಂದರೆ ಏನು ಅಂತ ನೋಡೋದಾದರೆ ದ ರಿಯಾಕ್ಷನ್ ಆಫ್ ಅವರ್ ಬಾಡಿ ಟು ದೋಸ್ ಚೇಂಜಸ್. ದ ರಿಯಾಕ್ಷನ್ ಆಫ್ ಅವರ್ ಬಾಡಿ, ನಮ್ಮ ಬಾಡಿ ಯಾವುದಕ್ಕೆ ರಿಯಾಕ್ಟ್ ಮಾಡುತ್ತೆ, ಯಾವ ಚೇಂಜಿಗೆ ರಿಯಾಕ್ಟ್ ಮಾಡುತ್ತೋ ಅದನ್ನು ರೆಸ್ಪಾಂಡ್ ಅಥವಾ ರಿಯಾಕ್ಟ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ವಿತ್ ಡ್ರಾ ಆಫ್ ಅವರ್ ಹ್ಯಾಂಡ್ ವೆನ್ ವಿ ಟಚ್ ದ ಹಾಟ್ ಆಬ್ಜೆಕ್ಟ್. ಹೌ ಡು ವಿ ಡಿಟೆಕ್ಟ್ ದಟ್ ವಿ ಆರ್ ಟಚಿಂಗ್ ಅ ಹಾಟ್ ಆಬ್ಜೆಕ್ಟ್? ನಮ್ಗೆ ಹೆಂಗೆ ಗೊತ್ತಾಗುತ್ತೆ ನಾವು ಹಾಟ್ ಆಬ್ಜೆಕ್ಟ್ನೇ ಟಚ್ ಮಾಡ್ತಿದ್ದೀವಿ, ಕೋಲ್ಡ್ ಆಬ್ಜೆಕ್ಟ್ನೇ ಟಚ್ ಮಾಡ್ತಿದ್ದೀವಿ ಅಂತ ಹೆಂಗೆ ಕಂಡುಹಿಡಿಯೋದು? ಡಿಟೆಕ್ಟ್ ಮೀನ್ಸ್ ಐಡೆಂಟಿಫೈಯಿಂಗ್. ಯಾವ ಥರ ಡಿಟೆಕ್ಟ್ ಮಾಡೋದು ಅಂತ ನೋಡೋದಾದರೆ ಇಟ್ ಈಸ್ ಡಿಟೆಕ್ಟೆಡ್ ಥ್ರೂ ರೆಸೆಪ್ಟಾರ್ಸ್. ರೆಸೆಪ್ಟಾರ್ಸ್ ಅಂತ ಏನು ಅಂತ ನೋಡೋದಾದರೆ receptors are specialized tips of some nerve cells that detect the information from the environment. ಎನ್ವಿರಾನ್ಮೆಂಟಲ್ಲಿ ಆಗೋ ಚೇಂಜಸ್ ಅದೊಂದು ಸ್ಪೆಷಲೈಸ್ಡ್ ನರ್ವ್ ಸೆಲ್ ಆಗಿರೋದ್ರಿಂದ ಏನೇ ಇನ್ಫಾರ್ಮೇಷನ್ ಫ್ರಮ್ ಎನ್ವಿರಾನ್ಮೆಂಟ್ ಇಟ್ ವಿಲ್ ಬಿ ರಿಸೀವ್ಡ್ ಆರ್ ಡಿಟೆಕ್ಟೆಡ್ ಥ್ರೂ ರೆಸಿಪ್ಟಾರ್ಸ್. ರೆಸಿಪ್ಟಾರ್ಸ್ ಆರ್ ಸೆನ್ಸ್ ಆರ್ಗನ್ಸ್. ಸ್ಪೆಷಲೈಸ್ಡ್ ಟಿಪ್ಸ್ ಆಫ್ ಸಮ್ ನರ್ವ್ ಸೆಲ್ಸ್ ಆರ್ ಕಾಲ್ಡ್ ರೆಸಿಪ್ಟಾರ್ಸ್. ಹಾಗಾದರೆ ಸಮ್ ಸೆನ್ಸ್ ಆರ್ಗನ್ಸ್ನ ನೋಡೋದಾದರೆ ಇನ್ನರ್ ಇಯರ್, ಫೋಟೋ ರೆಸಿಪ್ಟಾರ್ಸ್, ಐಸ್, ಸ್ಕಿನ್, ಆಲ್ಫ್ಯಾಕ್ಟರಿ ರೆಸಿಪ್ಟಾರ್ಸ್, ಗಸ್ಟೇಟರಿ ರೆಸಿಪ್ಟಾರ್ಸ್. ಹಾಗಾದರೆ ಇಯರ್ ನೋಡೋದಾದರೆ ಇಯರ್ ಬಂದು ಫೋನೋ ರೆಸಿಪ್ಟಾರ್ಸ್ ಅಂದರೆ ಇಯರಿಂಗ್ ಆರ್ ಬ್ಯಾಲೆನ್ಸ್ ಆಫ್ ದ ಬಾಡಿ ಬಂದು ಇಯರ್ನ ಫೋನೋ ರೆಸಿಪ್ಟಾರ್ಸ್ ಅಂತ ಕೂಡ ಕರೀತಾರೆ. ಐಸ್ ಬಂದು ಫೋಟೋ ರೆಸಿಪ್ಟಾರ್ಸ್, ವಿಜುವಲ್ ಸ್ಟಿಮ್ಯುಲಸ್, ನಾವೇನಾದರೂ ನೋಡೋದನ್ನು ಐಸಿಂದ ಅದಕ್ಕೆ ಅದನ್ನು ಫೋಟೋ ರೆಸಿಪ್ಟಾರ್ಸ್ ಅಂತ ಕರೀತಾರೆ. ಸ್ಕಿನ್ ನೋಡೋದಾದರೆ ಥರ್ಮೋ ರೆಸಿಪ್ಟಾರ್ಸ್ ಅಂತ ಇಲ್ಲಿ ಕೊಟ್ಟಿಲ್ಲ, ಆದರೆ ಸ್ಕಿನ್ನನ್ನು ಥರ್ಮೋ ರೆಸಿಪ್ಟಾರ್ಸ್, ಪೇನ್, ಟಚ್, ಹೀಟ್ ಇದೆಲ್ಲ ಫೀಲ್ ಆಗೋದು ಸ್ಕಿನ್ಗೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಥರ್ಮೋ ರೆಸಿಪ್ಟಾರ್ಸ್. ನೆಕ್ಸ್ಟ್ ನೋಸ್ ನೋಡೋದಾದರೆ ಆಲ್ ಫ್ಯಾಕ್ಟರಿ ರೆಸಿಪ್ಟಾರ್ಸ್. ಸ್ಮೆಲ್ ಡಿಟೆಕ್ಟ್ ಮಾಡೋದು ನೋಸ್ ಆಗಿರೋದ್ರಿಂದ ಅದನ್ನು ಆಲ್ ಫ್ಯಾಕ್ಟರಿ ರೆಸಿಪ್ಟಾರ್ಸ್ ಅಂತ ಕೂಡ ಕರೀತಾರೆ. ಟಂಗ್ ಬಂದು ಗಸ್ಟೇಟರಿ ರೆಸಿಪ್ಟಾರ್ ವಿಚ್ ಡಿಟೆಕ್ಟ್ಸ್ ದ ಟೇಸ್ಟ್ನ ನಮಗೆ ಟೇಸ್ಟ್ ಎಲ್ಲ ಡಿಟೆಕ್ಟ್ ಮಾಡೋದು ಗಸ್ಟೇಟರಿ ರೆಸಿಪ್ಟಾರ್ಸ್. ಹಾಗಾದರೆ ನ್ಯೂರಾನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾದರೆ ಏನೇನು ಅಂತ ನೋಡೋದಾದರೆ ನ್ಯೂರಾನ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್ನ ನ್ಯೂರಾನ್ ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, 100% ಇಂಪಾರ್ಟೆಂಟ್ ಡಯಾಗ್ರಾಮ್ ಇದು. ನೀವು ಪೇಜ್ ನಂಬರ್ 115 ಫಿಗರ್ 7.1 ನೋಡಿದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಡಯಾಗ್ರಾಮ್ ಇದ್ದೇ ಇರುತ್ತೆ. ನೀವು ಇದನ್ನು 100% ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಇದು ಫೈನಲ್ ಎಕ್ಸಾಮ್ಗೆ 3 or 2 ಮಾರ್ಕ್ಸ್ಗೆ ಕಂಪಲ್ಸರಿ ಕ್ವಶನ್ ಆಗಿರೋದ್ರಿಂದ ನೀವು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳೇಬೇಕು. ಹಾಗಾದರೆ ನ್ಯೂರಾನ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ವಿಚ್ ಇಸ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಯೂನಿಟ್ ಆಫ್ ನರ್ವಸ್ ಸಿಸ್ಟಮ್. ಹಾಗಾದರೆ ನ್ಯೂರಾನ್ದು 3 ಮೇನ್ ಪಾರ್ಟ್ಸ್ ನೋಡೋದಾದರೆ ಒಂದು ಬಂದು ಡೆಂಡ್ರೈಟ್ ವಿಚ್ ಅಕ್ವೈರ್ಸ್ ದ ಇನ್ಫಾರ್ಮೇಷನ್. ನೋಡಿ ಇಲ್ಲೂ ಅದೇ ಕೊಟ್ಟಿದ್ದಾರೆ, ಇನ್ಫಾರ್ಮೇಷನ್ ಈಸ್ ಅಕ್ವೈರ್ಡ್ ಅಂದರೆ ಇನ್ಫಾರ್ಮೇಷನ್ನ ಅಕ್ವೈರ್ ಮಾಡುತ್ತೆ, ಪಡ್ಕೊಳ್ಳುತ್ತೆ, ತೊಗೊಳುತ್ತೆ ಅಂತ ನಾವು ಹೇಳ್ತೀವಿ. ಅದು ಡೆಂಡ್ರೈಟ್ನ ಕೆಲಸ. ಇಲ್ಲಿ ನೋಡ್ತಾ ಇರ್ಬೋದು, ದಿಸ್ ಈಸ್ ಕಾಲ್ಡ್ ಡೆಂಡ್ರೈಟ್ ಫಂಕ್ಷನ್ ಈಸ್ ಮೇನ್ ಫಂಕ್ಷನ್ ಈಸ್ ಟು ಅಕ್ವೈರ್ ದ ಇನ್ಫಾರ್ಮೇಷನ್. ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ಸೆಲ್ ಬಾಡಿ ರಿಸೀವ್ಸ್ ಇನ್ಫಾರ್ಮೇಷನ್, ಚೇಂಜ್ ದ ಇನ್ಫಾರ್ಮೇಷನ್ ಇಂಟು ಎಲೆಕ್ಟ್ರಿಕಲ್ ಇಂಪಲ್ಸ್.
ಡೆಂಡ್ರೈಟಿಂದ ಸೆಲ್ ಬಾಡಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇವಾಗ ಡೆಂಡ್ರೈಟಿಂದ ಸೆಲ್ ಬಾಡಿಗೆ ಡೈರೆಕ್ಟಾಗಿ ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಸೆಲ್ ಬಾಡಿ. ಈ ಸೆಲ್ ಬಾಡಿಗೆ ಪಾಸ್ ಆದಾಗ ಸೆಲ್ ಬಾಡಿ ಡೆಂಡ್ರೈಟಿಂದ ಇನ್ಫಾರ್ಮೇಷನ್ನ ರಿಸೀವ್ ಮಾಡಿಕೊಂಡು ಆ ಇನ್ಫಾರ್ಮೇಷನ್ನ ಎಲೆಕ್ಟ್ರಿಕ್ ಇಂಪಲ್ಸ್ ಆಗಿ ಕನ್ವರ್ಟ್ ಅಥವಾ ಟ್ರಾನ್ಸ್ಫರ್ ಮಾಡುತ್ತೆ. ಟ್ರಾವೆಲ್ಸ್ ಆ್ಯಸ್ ಆನ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಟ್ರಾವೆಲ್ ಮಾಡುತ್ತೆ. ಅದನ್ನು ಎಲ್ಲಿಗೆ ಟ್ರಾವೆಲ್ ಮಾಡುತ್ತೆ? ಆಕ್ಸಾನ್ಗೆ ಟ್ರಾವೆಲ್ ಮಾಡುತ್ತೆ. ಸೊ ಸೆಲ್ ಬಾಡಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋದಾದರೆ ಆಕ್ಸಾನ್, ಇಲ್ಲಿ ಸಿನಾಪ್ಸ್ ಕೊಟ್ಟಿದ್ದೀನಿ, ನಾನು ಸಿನಾಪ್ಸ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾವು ಆಕ್ಸಾನ್ ಅಂದರೆ ಇಲ್ಲಿದೆ ನೋಡಿ, ಆಕ್ಸಾನ್ ಅಂದರೆ ಏನು ಅಂತ ತಿಳ್ಕೊಳ್ಳೋದಾದರೆ, ಆಕ್ಸಾನ್ ಲಾಂಗೆಸ್ಟ್ ಫೈಬರ್ ಆಫ್ ದ ಸೆಲ್ ಬಾಡಿ. ನೀವು ನೋಡ್ತಾ ಇರ್ಬೋದು, ಲಾಂಗೆಸ್ಟ್ ಪಾರ್ಟ್ ಆಫ್ ದ ನ್ಯೂರಾನ್ ಈಸ್ ಸೆಲ್ ಬಾಡಿ. ಸೊ ಇಟ್ ಇಸ್ ಕಾಲ್ಡ್ ಲಾಂಗೆಸ್ಟ್ ಫೈಬರ್ ಆಫ್ ದ ಸೆಲ್ ಬಾಡಿ ಅಂತ ಕರೀತಾರೆ. ಇಟ್ ಟ್ರಾನ್ಸ್ಮಿಟ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಫ್ರಮ್ ಸೆಲ್ ಬಾಡಿ ಟು ಡೆಂಡ್ರೈಟ್ ಆಫ್ ನೆಕ್ಸ್ಟ್ ನ್ಯೂರಾನ್. ಇಲ್ಲಿ ನಾವು ಸೆಲ್ ಬಾಡಿಗೆ ಏನು ಎಲೆಕ್ಟ್ರಿಕಲ್ ಇಂಪಲ್ಸ್ ಟ್ರಾವೆಲ್ ಆಗಿರುತ್ತೆ ಅದು ಡೈರೆಕ್ಟಾಗಿ ಆಕ್ಸಾನ್ಗೆ ಟ್ರಾವೆಲ್ ಆಗುತ್ತೆ. ನೆಕ್ಸ್ಟ್ ಸಿನಾಪ್ಸ್ ನೋಡೋದಾದರೆ, ಸಿನಾಪ್ಸ್ ಏನು ಅಂದರೆ ದ ಸ್ಮಾಲ್ ಗ್ಯಾಪ್ ಬಿಟ್ವೀನ್ ನರ್ವ್ಸ್ ಇಸ್ ಕಾಲ್ಡ್ ಸಿನಾಪ್ಸ್. ನರ್ವ್ಸ್ ಮಧ್ಯೆ ಸ್ಮಾಲ್ ಗ್ಯಾಪ್ ಏನಿರುತ್ತೆ ಅದನ್ನು ಸಿನಾಪ್ಸ್ ಅಂತ ಕರಿತೀವಿ. ಹಿಯರ್ ಎಲೆಕ್ಟ್ರಿಕಲ್ ಇಂಪಲ್ಸ್ ಚೇಂಜ್ ಇಂಟು ಕೆಮಿಕಲ್ ಇಂಪಲ್ಸ್. ಸಿನಾಪ್ಸ್ ಅಂದರೆ ಸ್ಮಾಲ್ ಗ್ಯಾಪ್ ಬಿಟ್ವೀನ್ ನರ್ವಸ್ ಏನಿರುತ್ತೆ ಅದನ್ನು ಸಿನಾಪ್ಸ್ ಅಂತೀವಿ. ಸಿನಾಪ್ಸಲ್ಲಿ ಎಲೆಕ್ಟ್ರಿಕಲ್ ಇಂಪಲ್ಸು ಕೆಮಿಕಲ್ ಇಂಪಲ್ಸ್ ಆಗಿ ಚೇಂಜ್ ಆಗುತ್ತೆ, ಅಂದರೆ ಕನ್ವರ್ಟ್ ಆಗುತ್ತೆ. ಅಗೇನ್ ಐ ಆಮ್ ಸೇಯಿಂಗ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, 100% ಕ್ವಶನ್ ಆಗಿರೋದ್ರಿಂದ ನೀವು ಇದನ್ನು ಮಿಸ್ ಮಾಡ್ದಂಗೆ ಪ್ಲೀಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗಾದರೆ ನಾನು ಸಿನಾಪ್ಸ್ ಬಗ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ರಿಫ್ಲೆಕ್ಸ್ ಆ್ಯಕ್ಷನ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ ಕ್ವಶನ್. ಸೊ ವಾಟ್ ಈಸ್ ರಿಫ್ಲೆಕ್ಸ್ ಆ್ಯಕ್ಷನ್, ಡಿಫೈನ್ ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕೇಳ್ತಾರೆ. ಸೊ ಪ್ಲೀಸ್ ಇದು ತುಂಬ ಇಂಪಾರ್ಟೆಂಟ್. ರಿಫ್ಲೆಕ್ಸ್ ಆ್ಯಕ್ಷನ್ ಏನು ಅಂತ ನೋಡೋದಾದರೆ, ಇಟ್ ಈಸ್ ಅ ಕ್ವಿಕ್, ಸಡನ್ ಆ್ಯಂಡ್ ಇಮಿಡಿಯೇಟ್ ರೆಸ್ಪಾನ್ಸ್ ಟು ದ ಸ್ಟಿಮ್ಯುಲಸ್. ಕ್ವಿಕ್ ಹಾಗೂ ಸಡನ್ನಾಗಿ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡೋದನ್ನ ಸ್ಟಿಮ್ಯುಲಸ್, ಬಾಡಿ ಟು ದ ಸ್ಟಿಮ್ಯುಲಸ್ಗೆ ನಾವು ಅದನ್ನು ರಿಫ್ಲೆಕ್ಸ್ ಆ್ಯಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ನೀ ಜರ್ಕ್, ವಿತ್ಡ್ರಾಲ್ ಆಫ್ ಹ್ಯಾಂಡ್ ಆನ್ ಟಚಿಂಗ್ ಹಾಟ್ ಆಬ್ಜೆಕ್ಟ್. ಇದು ರಿಫ್ಲೆಕ್ಸ್ ಆ್ಯಕ್ಷನ್ ಯಾವುದರಿಂದ ಕಂಟ್ರೋಲ್ ಆಗ್ತಿದೆ ಅಂತ MCQ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಇಟ್ ಈಸ್ ಕಂಟ್ರೋಲ್ಡ್ ಬೈ ಸ್ಪೈನಲ್ ಕಾರ್ಡ್, ವಿಚ್ ಇಸ್ ಕಂಟ್ರೋಲ್ಡ್ ಬೈ ಸ್ಪೈನಲ್ ಕಾರ್ಡ್. ಎಕ್ಸಾಂಪಲ್ ನೀವು ನೀ ಜರ್ಕ್, ವಿತ್ಡ್ರಾಲ್ ಆಫ್ ಹ್ಯಾಂಡ್ ಅಂತ ಬರಿಬೋದು. ರಿಫ್ಲೆಕ್ಸ್ ಆರ್ಕ್ ನೋಡೋದಾದರೆ, ಅಗೇನ್ ದಿಸ್ ಇಸ್ 1 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್. ರಿಫ್ಲೆಕ್ಸ್ ಆರ್ಕ್ ನೋಡೋದಾದರೆ, ದ ಪಾತ್ವೇ ಥ್ರೂ ವಿಚ್ ನರ್ವ್ ಇಂಪಲ್ಸ್ ಪಾಸ್ ಡ್ಯೂರಿಂಗ್ ರಿಫ್ಲೆಕ್ಸ್ ಆ್ಯಕ್ಷನ್ ಇಸ್ ಕಾಲ್ಡ್ ರಿಫ್ಲೆಕ್ಸ್ ಆರ್ಕ್. ದ ಪಾತ್ವೇ ಥ್ರೂ ವಿಚ್ ನರ್ವ್ ಇಂಪಲ್ಸ್ ಒಂದು ಪಾತಲ್ಲಿ ನರ್ವ್ ಇಂಪಲ್ಸ್ ಪಾಸ್ ಆಗುತ್ತೆ. ಯಾವುದಕ್ಕೆ? ರಿಫ್ಲೆಕ್ಸ್ ಆ್ಯಕ್ಷನ್ಗೆ. ಒಂದು ನರ್ವ್ ಇಂಪಲ್ಸ್ನ ಪಾಸ್ ಆಗೋ ಒಂದು ವೇನ ರಿಫ್ಲೆಕ್ಸ್ ಆರ್ಕ್ ಅಂತ ಕರೀತಾರೆ. ರೆಸ್ಪಾನ್ಸ್ ನೆಕ್ಸ್ಟ್ ನೋಡೋದಾದರೆ, ಇಲ್ಲಿ ನೋಡ್ತಾ ಇರ್ಬೋದು, ಇದು ರೆಫರ್ ಟು ಡಯಾಗ್ರಾಮ್ ಫಿಗರ್ 7.2 ರಿಫ್ಲೆಕ್ಸ್ ಆರ್ಕ್ ಡಯಾಗ್ರಾಮ್ ಇದೆ. ನೀವು ಅದರಲ್ಲಿ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ನಾನು ಇಲ್ಲಿ ಏನು ಹೇಳಿದ್ದೀನಿ ರೆಸಿಪ್ಟಾರ್ ಸ್ಕಿನ್ದು ಅದ್ರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ, ನಾನು ಆಲ್ರೆಡಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾನು ನೆಕ್ಸ್ಟ್ ಪಾರ್ಟ್ಗೆ ಹೋಗ್ತೀನಿ. ರೆಸ್ಪಾನ್ಸಸ್ ಆರ್ ಆಫ್ 3 ಮೇನ್ ಟೈಪ್ಸ್. ದಿಸ್ 3 ಆರ್ ವೆರಿ ಇಂಪಾರ್ಟೆಂಟ್, 100% 1 ಮಾರ್ಕ್ ಆರ್ 2 ಮಾರ್ಕ್ ಕ್ವಶನ್. ಸೊ ಡೋಂಟ್ ಇಗ್ನೋರ್ ಇಟ್, ಪ್ಲೀಸ್ ರೀಡ್ ಇಟ್ ಔಟ್ ಆರ್ ಮಾರ್ಕ್ ಇಟ್ ಔಟ್. ಸೊ ಹಾಗಾದರೆ 3 ಟೈಪ್ಸ್ ಆಫ್ ರೆಸ್ಪಾನ್ಸ್ ಯಾವ್ದು ಅಂತ ನೋಡೋದಾದರೆ, ಯಾವ ರೆಸ್ಪಾನ್ಸ್ ಇದೆ ಅಂತ ನೋಡೋದಾದರೆ, ಫಸ್ಟ್ ಬಂದು ವಾಲಂಟರಿ, ಕಂಟ್ರೋಲ್ಡ್ ಬೈ ಫೋರ್ ಬ್ರೈನ್. ನಾನು ಬ್ರೈನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದರಲ್ಲಿ ಬರೋ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತೀನಿ. ವಾಲಂಟರಿ ಆ್ಯಕ್ಷನ್ಸ್ ಯಾವುದರಿಂದ ಕಂಟ್ರೋಲ್ ಆಗುತ್ತೆ? ಇಟ್ ಈಸ್ ಕಂಟ್ರೋಲ್ಡ್ ಬೈ ಫೋರ್ ಬ್ರೈನ್. ಎಕ್ಸಾಂಪಲ್, ಟಾಕಿಂಗ್, ರೈಟಿಂಗ್, ವಾಕಿಂಗ್, ಇದೆಲ್ಲ ವಾಲಂಟರಿ ಆ್ಯಕ್ಷನ್ಸ್, ಅಂದರೆ ನಾವು ಮಾಡುವಂಥದ್ದು, ವಿಚ್ ಈಸ್ ಕಂಟ್ರೋಲ್ಡ್ ಬೈ ಫೋರ್ ಬ್ರೈನ್. ಇನ್ವಾಲಂಟರಿ ಆ್ಯಕ್ಷನ್ಸ್ ನೋಡೋದಾದರೆ, ಕಂಟ್ರೋಲ್ಡ್ ಬೈ ಮಿಡ್ ಆ್ಯಂಡ್ ಹಿಂಡ್ ಬ್ರೈನ್. ಎಕ್ಸಾಂಪಲ್, ಹಾರ್ಟ್ ಬೀಟ್, ವಾಮಿಟಿಂಗ್, ರೆಸ್ಪಿರೇಷನ್ ಅಂತಲೂ ಕರಿಬೋದು. ಆ್ಯಕ್ಷನ್ಸ್ ವಿಚ್ ಇಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ವಾಲಂಟರಿಯಲ್ಲಾದರೆ ಆ್ಯಕ್ಷನ್ಸ್ ಇಟ್ ವಿಲ್ ಬಿ ಇನ್ ಅವರ್ ಕಂಟ್ರೋಲ್. ಇನ್ವಾಲಂಟರಿಯಲ್ಲಿ ಆ್ಯಕ್ಷನ್ ಇಟ್ ವಿಲ್ ನಾಟ್ ಬಿ ಇನ್ ಅವರ್ ಕಂಟ್ರೋಲ್. ಈಗ ನೀವು ಇಲ್ಲಿ ಎಕ್ಸಾಂಪಲ್ ಟಾಕಿಂಗ್, ರೈಟಿಂಗ್ ಕೊಟ್ಟಿದ್ದಾರೆ ವಾಲಂಟರಿಗೆ, ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇರುವಂಥ ಆ್ಯಕ್ಷನ್ಸ್. ಅದೇ ಇಲ್ಲಿ ನೋಡೋದಾದರೆ ಹಾರ್ಟ್ ಬೀಟ್, ವಾಮಿಟಿಂಗ್, ರೆಸ್ಪಿರೇಷನ್ ಇದೆಲ್ಲ ನಮ್ಮ ಕಂಟ್ರೋಲಲ್ಲಿ ಇದೆಯಾ? ನಾವು ಹಾರ್ಟ್ ಬೀಟ್ನ ನಮ್ಮ ಕಂಟ್ರೋಲಲ್ಲಿ ತರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ, ಅದೆಲ್ಲ ಇನ್ವಾಲಂಟರಿ ಆ್ಯಕ್ಷನ್ ವಿಚ್ ಇಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ರಿಫ್ಲೆಕ್ಸ್ ಆ್ಯಕ್ಷನ್ ನಾವು ಆಗಲೇ ತಿಳ್ಕೊಂಡಿದ್ವಿ. ರಿಫ್ಲೆಕ್ಸ್ ಆ್ಯಕ್ಷನ್ ಇಸ್ ಕಂಟ್ರೋಲ್ಡ್ ಬೈ ಸ್ಪೈನಲ್ ಕಾರ್ಡ್, ವಿತ್ಡ್ರಾಲ್ ಆಫ್ ಹ್ಯಾಂಡ್ ಆನ್ ಟಚಿಂಗ್ ಹಾಟ್ ಆಬ್ಜೆಕ್ಟ್. ನಾನು ಏನಕ್ಕೆ ಎಲ್ಲದರಲ್ಲೂ ಇದೇ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಂದರೆ ಇದು ಈಸಿಯಾಗಿ ನಿಮಗೆ ಕ್ಯಾಚಿ ಆಗಿದೆ ಅಂತ ನಾನು ಎಲ್ಲದರಲ್ಲೂ ಆ ಎಕ್ಸಾಂಪಲ್ನ ಹಾಕಿದ್ದೀನಿ. ಸೊ ನಿಮಗೆ ಬೇಗ ಅರ್ಥ ಆಗುತ್ತೆ ಅಂತ. ಹಾಗಾದರೆ ನೆಕ್ಸ್ಟ್ ಹ್ಯೂಮನ್ ನರ್ವಸ್ ಸಿಸ್ಟಮ್ ನೋಡೋದಾದರೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಪೆರಿಫಿಯರ್ ನರ್ವಸ್ ಸಿಸ್ಟಮ್, ಆಟೋಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಇದನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂತ ಅಂದರೆ, ಇಲ್ಲಿ ನೋಡಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ನ ನೀವು CNS ಅಂತ ನೆನ್ಪಿಟ್ಕೋಬೋದು, ಪೆರಿಫಿಯಲ್ ನರ್ವಸ್ ಸಿಸ್ಟಮ್ನ PNS ಅಂತಲೂ ನೆನ್ಪಿಟ್ಕೋಬೋದು, ಆಟೋನಾಮಿಕ್ ನರ್ವಸ್ ಸಿಸ್ಟಮ್ನ ANS ಅಂತ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಇದು ಬರುತ್ತೆ. ಹಾಗಾದರೆ ನೆಕ್ಸ್ಟ್ CNS ಅಲ್ಲಿ ಏನೇನು ಬರುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಏನೇನು ಬರುತ್ತೆ ಅಂತ ನೋಡೋದಾದರೆ, ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್. ಬ್ರೈನಲ್ಲಿ ಫೋರ್ ಬ್ರೈನ್, ಹಿಂಡ್ ಬ್ರೈನ್, ಮಿಡ್ ಬ್ರೈನ್, ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗಾದರೆ ಪೆರಿಫಿಯಲ್ ನರ್ವಸ್ ಸಿಸ್ಟಮಲ್ಲಿ ಕಾರ್ನಿಯಲ್ ನರ್ವಸ್, ಸ್ಪೈನಲ್ ನರ್ವಸ್. ಕಾರ್ನಿಯಲ್ಲಿ ಅರೈಸ್ ಫ್ರಮ್ ದ ಬ್ರೈನ್, ಬರ್ತ್ ಫ್ರಮ್ ದ ಬ್ರೈನ್. ಇದು ಸ್ಪೈನಲ್ ನರ್ವ್ಸ್ ಬಂದು ಅರೈಸಸ್ ಫ್ರಮ್ ಸ್ಪೈನಲ್ ಕಾರ್ಡ್. ಹಾಗಾದರೆ ಆಟೋನಾಮಿಕ್ ನರ್ವಸ್ ಸಿಸ್ಟಮಲ್ಲಿ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಈಗ ಹ್ಯೂಮನ್ ಬ್ರೈನ್ ಇಲ್ಲಿ ನೋಡಿರ್ಬೋದು, ನಾನು ಹೇಳ್ತೀನಿ. ಹ್ಯೂಮನ್ ಬ್ರೈನ್ ಇಟ್ ಈಸ್ ಮೇನ್ ಕೋಆರ್ಡಿನೇಟಿಂಗ್ ಸೆಂಟರ್ ಆಫ್ ದ ಬಾಡಿ. ಇದು
ಒಂದು ಮನುಷ್ಯನಿಗೆ ಒಂದು ಮೇನ್ ಕೋಆರ್ಡಿನೇಟಿಂಗ್ ಸೆಂಟರ್ ಬ್ರೈನಿಂದಾನೇ ಅಲ್ವಾ, ನಾವು ಬ್ರೈನ್ ಏನು ಹೇಳುತ್ತೋ ಅದನ್ನು ಮಾಡ್ತೀವಿ. ಇಟ್ ಈಸ್ ಮೇನ್ ಕೋಆರ್ಡಿನೇಟಿಂಗ್ ಸೆಂಟರ್ ಆಫ್ ದ ಬಾಡಿ ಅಂತ ಹ್ಯೂಮನ್ ಬ್ರೈನ್ನ ಕರೀತಾರೆ. ಹಾಗಾದರೆ ಅದು 3 ಪಾರ್ಟ್ಸ್ ಆಗಿ ಡಿವೈಡ್ ಆಗಿದೆ. 3 ಮೇಜರ್ ಪಾರ್ಟ್ಸ್ ಆಫ್ 3 ಮೇಜರ್ ರೀಜನ್ಸ್ ಆಗಿ ಡಿವೈಡ್ ಆಗಿದೆ. ಯಾವ್ದು ಅಂತ ನೋಡೋದಾದರೆ ಫೋರ್ ಬ್ರೈನ್, ಮಿಡ್ ಬ್ರೈನ್, ಹಿಂಡ್ ಬ್ರೈನ್. ಫೋರ್ ಬ್ರೈನ್ ಎಲ್ಲಿ ಫಾರ್ಮ್ ಆಗುತ್ತೆ ಅಂತ ಇಲ್ಲಿ ನಿಮಗೆ ಒಂದು ಡಯಾಗ್ರಾಮ್ ಕೂಡ ತೋರಿಸಿದ್ದೀನಿ. ಫೋರ್ ಬ್ರೈನ್ನ ನೋಡೋದಾದರೆ ಫ್ರಂಟ್ ಪಾರ್ಟ್ ಆ್ಯಂಡ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ಫ್ರಂಟ್ ಪಾರ್ಟ್ ಹಾಗೂ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ವಿಚ್ ಇಸ್ ಹಿಯರ್ ಫ್ರಂಟ್ ಪಾರ್ಟ್ ಆ್ಯಂಡ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ನ ಫೋರ್ ಬ್ರೈನ್ ನಾನು ಇಲ್ಲಿ FB ಅಂತ ಬರೆದಿರ್ತೀನಿ. ಹಾಗಾದರೆ ಮಿಡ್ ಬ್ರೈನ್ನ ನೋಡೋದಾದರೆ ಮಿಡಲ್ ಪಾರ್ಟ್ ಆಫ್ ದ ಬ್ರೈನ್, ಇದನ್ನು ಮಿಡ್ ಬ್ರೈನ್ ಅಂತ ಕರೀತಾರೆ. ಮಿಡ್ ಬ್ರೈನ್ MB ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಿಂಡ್ ಬ್ರೈನ್ ಅಂದರೆ ಲೋಯೆಸ್ಟ್ ಪಾರ್ಟ್, ಅಂದರೆ ಕೆಳಗಡೆ ಹಿಂಡ್ ಬ್ರೈನ್ನ ಅಂದರೆ ಅದು ಇಲ್ಲಿ ಫಾರ್ಮ್ ಆಗಿರುತ್ತೆ. ಅದ್ಯಾವುದು ಹಿಂಡ್ ಬ್ರೈನ್. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಫೋರ್ ಬ್ರೈನ್ ವಿಚ್ ವಿಲ್ ಕಮ್ಸ್ ಹಿಯರ್, ಮಿಡ್ ಬ್ರೈನ್ ಅಂದರೆ ಮಿಡಲ್ ಪಾರ್ಟ್ ಆಫ್ ದ ಬ್ರೈನ್, ಹಿಂಡ್ ಬ್ರೈನ್ ಲೋಯೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್. ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಯಾವ್ಯಾವ ಥರ ಇದೆ ಅಂತ ತಿಳ್ಕೊಳ್ಳೋದಾದರೆ, ಫೋರ್ ಬ್ರೈನ್ ಮೋಸ್ಟ್ ಕಾಂಪ್ಲೆಕ್ಸ್ ಆರ್ ಸ್ಪೆಷಲೈಸ್ಡ್ ಪಾರ್ಟ್ ಆಫ್ ದ ಬ್ರೈನ್ ಇಸ್ ಸೆರಿಬ್ರಮ್. ಸೆರಿಬ್ರಮ್ ನೋಡೋದಾದರೆ ಇಲ್ಲಿ ನೋಡಿ, ಸೆರಿಬ್ರಮ್ನ ಇಲ್ಲಿ ಇದನ್ನು ಸೆರಿಬ್ರಮ್ ಪಾರ್ಟ್ ಅಂತ ಹೇಳ್ತಾರೆ. ಇಟ್ ಈಸ್ ಥಿಂಕಿಂಗ್ ಪಾರ್ಟ್ ಆಫ್ ಬ್ರೈನ್. ಇಟ್ ಸ್ಟೋರ್ಸ್ ದ ಇನ್ಫಾರ್ಮೇಷನ್, ಕಂಟ್ರೋಲ್ ದ ವಾಲಂಟರಿ ಆ್ಯಕ್ಷನ್. ವಾಲಂಟರಿ ಆ್ಯಕ್ಷನ್ ಯಾವುದರಿಂದ ಕಂಟ್ರೋಲ್ ಆಗುತ್ತೆ? ಫೋರ್ ಬ್ರೈನ್ ಅಂತ ನಾವು ಓದಿದ್ವಿ. ಇದನ್ನು ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್ ಅಂತಲೂ ಕರಿತೀವಿ. ನಾವು ಏನು ಇನ್ಫಾರ್ಮೇಷನ್ಸ್ನ ನೆನ್ಪಿಟ್ಕೊಂಡಿರ್ತೀವಿ ಇದೆಲ್ಲ ಸ್ಟೋರ್ ಮಾಡೋದು ಫೋರ್ ಬ್ರೈನಲ್ಲಿ. ಹಾಗಾದರೆ ನೆಕ್ಸ್ಟ್ ಫಂಕ್ಷನ್ಸ್ ಏನು ಅಂತ ನೋಡೋದಾದರೆ, ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್ ಕಂಟ್ರೋಲ್ ವಾಲಂಟರಿ ಆ್ಯಕ್ಷನ್ಸ್, ಸ್ಟೋರ್ ಇನ್ಫಾರ್ಮೇಷನ್ ಅಂದರೆ ಮೆಮೊರಿ ಪವರ್, ಸೆಂಟರ್ ಅಸೋಸಿಯೇಟೆಡ್ ವಿತ್ ಹಂಗರ್, ರಿಸೀವ್ ಸೆನ್ಸರಿ ಇಂಪಲ್ಸ್ ಫ್ರಮ್ ವೇರಿಯಸ್ ಬಾಡಿ ಪಾರ್ಟ್ಸ್ ಆ್ಯಂಡ್ ಇಂಟಿಗ್ರೇಟ್ಸ್ ಇಟ್. ಬೇರೆ ಪಾರ್ಟ್ಸಿಂದ ಏನೇ ಸೆನ್ಸ್ ಆದ್ರೂ, ಏನೇ ಒಂದು ಇನ್ಫಾರ್ಮೇಷನ್ನ ಫಸ್ಟ್ ಫೋರ್ ಬ್ರೈನ್ಗೆ ಬರೋದು. ಇದು ಥಿಂಕಿಂಗ್ ಪಾರ್ಟ್ ಆಫ್ ದ ಬ್ರೈನ್. ವಾಲಂಟರಿ ಆ್ಯಕ್ಷನ್ ಎಲ್ಲ ಕಂಟ್ರೋಲ್ ಆಗೋದು ಫೋರ್ ಬ್ರೈನ್ ಇಂದ. ಹಾಗಾದರೆ ನೆಕ್ಸ್ಟ್ ಮಿಡ್ ಬ್ರೈನ್ ಅಂದರೆ ಮಿಡಲ್ ಪಾರ್ಟ್ ಆಫ್ ದ ಬ್ರೈನ್ ನೋಡೋದಾದರೆ ಹೈಪೋಥಾಲಮಸ್, ಪಿಟ್ಯೂಟರಿ ಗ್ಲ್ಯಾಂಡ್. ಹೈಪೋಥಾಲಮಸ್ ಬಂದು ಕೆಮಿಕಲ್ ಕೋಆರ್ಡಿನೇಷನ್, ಪಿಟ್ಯೂಟರಿ ಗ್ಲ್ಯಾಂಡ್ ಸಕ್ರೇಟ್ಸ್, ಹಾರ್ಮೋನ್ನ ಸಕ್ರೇಟ್ಸ್ ಮಾಡುತ್ತೆ. ಹಿಂಡ್ ಬ್ರೈನಲ್ಲಿ ನೋಡೋದಾದರೆ ನೆಕ್ಸ್ಟ್ ಸೆರೆಬುಲಮ್, ಮೆಡ್ಯೂಲಾ, ಪಾನ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೆರೆಬುಲಮ್, ಮೆಡ್ಯೂಲಾ, ಪಾನ್ಸ್. ಇದು ವರ್ಕಿಂಗ್ ಅಥವಾ ಏನು ಅಂತ ತಿಳ್ಕೊಳ್ಳೋದಾದರೆ, ಮೆಡ್ಯೂಲಾ ಕಂಟ್ರೋಲ್ಸ್ ಇನ್ವಾಲಂಟರಿ ಆ್ಯಕ್ಷನ್ಸ್. ಮೆಡ್ಯೂಲಾ ಇನ್ವಾಲಂಟರಿ ಆ್ಯಕ್ಷನ್ಸ್ನ ಕಂಟ್ರೋಲ್ ಮಾಡುತ್ತೆ. ಸೆರೆಬುಲಮ್ ಬಂದು ಕಂಟ್ರೋಲ್ಸ್ ಪೋಸ್ಚರ್ ಆ್ಯಂಡ್ ಬ್ಯಾಲೆನ್ಸ್. ಎಕ್ಸಾಂಪಲ್ ಸಲೈವಾ ರೆಗ್ಯುಲೇಷನ್ ಆಫ್ ರೆಸ್ಪಿರೇಷನ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಕಂಟ್ರೋಲ್ಸ್ ಸೆರೆಬುಲಮ್ ಬಂದು ಪೋಸ್ಚರ್ ಮತ್ತು ಬ್ಯಾಲೆನ್ಸ್ನ ಕಂಟ್ರೋಲ್ ಮಾಡುತ್ತೆ, ಹಾಗೂ ಅದು ಇನ್ವಾಲಂಟರಿ ರಿಯಾಕ್ಷನ್ಸ್ನ ಕಂಟ್ರೋಲ್ ಮಾಡುತ್ತೆ. ಮೆಡ್ಯೂಲಾ ಕಂಟ್ರೋಲ್ಸ್ ಇನ್ವಾಲಂಟರಿ ಆ್ಯಕ್ಷನ್, ಎಕ್ಸಾಂಪಲ್ ಬ್ಲಡ್ ಪ್ರೆಷರ್, ಸಲೈವೇಷನ್, ವಾಮಿಟಿಂಗ್, ರೆಸ್ಪಿರೇಷನ್, ಬ್ರೀತಿಂಗ್ ಇದೆಲ್ಲನೂ ಬರೀಬೋದು. ಪಾನ್ಸ್ ಇನ್ವಾಲಂಟರಿ ಆ್ಯಕ್ಷನ್, ರೆಗ್ಯುಲೇಟಿಂಗ್ ಆಫ್ ರೆಸ್ಪಿರೇಷನ್. ಈ ಡಯಾಗ್ರಾಮ್ ನಿಮಗೆ ಬಹಳನೇ ಇಂಪಾರ್ಟೆಂಟ್. 2022 10th ಫೈನಲ್ ಎಕ್ಸಾಮ್ ಅವ್ರ ಪೇಪರ್ ನೋಡಿದ್ರೆ ನೀವು ಲಾಸ್ಟಲ್ಲಿ 4 ಮಾರ್ಕ್ಸ್ಗೆ ಬಯಾಲಜಿ ಪಾರ್ಟಲ್ಲಿ ಲಾಸ್ಟ್ ಕ್ವಶನ್, ಲಾಸ್ಟಿಂದ B ಅನ್ನೋ ಒಂದು ಕ್ವಶನಲ್ಲಿ 4 ಮಾರ್ಕ್ಸ್ಗೆ ಈ ಕ್ವಶನ್ ಕೇಳಿದ್ದಾರೆ. ಹಾರ್ಟ್ ಅಥವಾ ಬ್ರೈನ್ 4 ಮಾರ್ಕ್ಸ್ಗೆ ಡೆಫಿನೆಟ್ಲಿ ಇದು ಎರಡರಲ್ಲಿ ಒಂದು ಕೇಳ್ತಾರೆ. ದಿಸ್ ಇಸ್ 4 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್. ಇದು ಏನೂ ಕಷ್ಟ ಇಲ್ಲ. ನಾನು ಇದನ್ನು ಹೇಗೆ ಡ್ರಾ ಮಾಡಬೇಕು ಅನ್ನೋದನ್ನು ನಿಮಗೆ ಆಲ್ ಡಯಾಗ್ರಾಮ್ಸ್ ಇನ್ ಒನ್ ಶಾರ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬಟ್ ನಿಮಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಪ್ಲೀಸ್ ವಿತ್ ಲೇಬಲಿಂಗ್ 4 ಮಾರ್ಕ್ಸ್ ಇರೋದ್ರಿಂದ ಇದು 100% ಇಂಪಾರ್ಟೆಂಟ್ ಕ್ವಶನ್. ಸೊ ಪ್ಲೀಸ್ ಇದನ್ನು ಕಲ್ತ್ಕೊಳ್ಳಿ. ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ, ನೆಕ್ಸ್ಟ್ ಏನಿದೆ ಅಂದರೆ ಪ್ರೊಟೆಕ್ಷನ್ ಆಫ್ ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಬ್ರೈನ್ ಇಸ್ ಪ್ರೊಟೆಕ್ಟೆಡ್ ಬೈ ಅ ಫ್ಲೂಯಿಡ್ ಫಿಲ್ಡ್ ಬಲೂನ್ ವಿಚ್ ಆ್ಯಕ್ಟ್ಸ್ ಆಸ್ ಶಾಕ್ ಅಬ್ಸಾರ್ವರ್ ಆ್ಯಂಡ್ ಎನ್ಕ್ಲೋಸ್ಡ್ ಇನ್ ಬ್ರೈನ್ ಬಾಕ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಬ್ರೈನ್ ಯಾವುದರಿಂದ ಪ್ರೊಟೆಕ್ಟ್ ಆಗುತ್ತೆ? ಬ್ರೈನ್ ಇಸ್ ಪ್ರೊಟೆಕ್ಟೆಡ್ ಬೈ ಫ್ಲೂಯಿಡ್ ಫಿಲ್ಡ್ ಬಲೂನ್. ಫ್ಲೂಯಿಡ್ ಆಗಿ ಫಿಲ್ ಆಗಿರೋ ಒಂದು ಬಲೂನ್ ವಿಚ್ ಆ್ಯಕ್ಟ್ ಆಸ್ ಅ ಶಾಕ್ ಅಬ್ಸರ್ವರ್ ಆ್ಯಕ್ಟ್ ಮಾಡೋ ಫ್ಲೂಯಿಡ್ ಫಿಲ್ಡ್ ಬಲೂನ್ ಒಂದು ಬ್ರೈನ್ ಬಾಕ್ಸಿಂದ ಕವರ್ ಆಗಿರುತ್ತೆ. ನೆಕ್ಸ್ಟ್ ಸ್ಪೈನಲ್ ಕಾರ್ಡ್ ನೋಡೋದಾದರೆ, ಸ್ಪೈನಲ್ ಕಾರ್ಡ್ ಇಸ್ ಎನ್ಕ್ಲೋಸ್ಡ್ ಇನ್ ವರ್ಟಿಬಲ್ ಕಾಲಮ್ ಇಂದ ಸ್ಪೈನಲ್ ಕಾರ್ಡ್ ಎನ್ಕ್ಲೋಸ್ ಆಗಿರೋದ್ರಿಂದ ಇದು ವರ್ಟಿಬಲ್ ಕಾಲಮ್ ಸ್ಪೈನಲ್ ಕಾರ್ಡ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ. ಇದು ಅಗೇನ್ ನಾನು ನಿಮಗೆ ಇಲ್ಲೇ ತಿಳಿಸ್ಕೊಟ್ಟಿದ್ದೀನಿ, ಇದು ಬಂದು ಇಲ್ಲೇ ಹೇಳಿದ್ದೀನಿ. ಸೊ ಅದಕ್ಕೆ ನಾನು ನೆಕ್ಸ್ಟ್ ಪಾರ್ಟ್ಗೆ ಹೋಗ್ತಾ ಇದ್ದೀನಿ. ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್ ಅಂದರೆ ಮೂಮೆಂಟ್ಸ್ ಇನ್ ಪ್ಲಾಂಟ್ಸ್ ನೋಡೋದಾದರೆ, ಟ್ರಾಪಿಸಮ್ ಅನ್ನೋದು ಒಂದು ಮೂಮೆಂಟ್, ಇಂಡಿಪೆಂಡೆಂಟ್ ಆಫ್ ಗ್ರೋತ್ ಆ್ಯಂಡ್ ಡಿಪೆಂಡೆಂಟ್ ಆನ್ ಗ್ರೋತ್. ಇಲ್ಲಿ ನೋಡ್ಬೋದು ಮೂಮೆಂಟ್ ಡಿಪೆಂಡೆಂಟ್ ಆನ್ ಗ್ರೋತ್, ಇಂಡಿಪೆಂಡೆಂಟ್ ಆನ್ ಗ್ರೋತ್. ಟ್ರಾಪಿಕ್ ಮೂಮೆಂಟ್ ಡೈರೆಕ್ಷನ್ ಮೂಮೆಂಟ್ಸ್ ಇನ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಇಲ್ಲಿ ಇಮಿಡಿಯೇಟ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್, ಎಕ್ಸಾಂಪಲ್ ಡ್ರಾಪಿಂಗ್ ಆಫ್ ಲೀವ್ಸ್ ಆಫ್ ಟಚ್ ಮೀ ನಾಟ್ ಪ್ಲಾಂಟ್ ಆನ್ ಟಚಿಂಗ್ ಇಟ್. ಇವಾಗ ನಾವು ಟಚ್ ಮೀ ನಾಟ್ ಪ್ಲಾಂಟ್ನ ಟಚ್ ಮಾಡಿದ ತಕ್ಷಣ ಅದು ಕ್ಲೋಸ್ ಆಗುತ್ತೆ. ಅಂದರೆ ಟಚ್ ಮೀ ನಾಟ್ ಪ್ಲಾಂಟ್ ಅಂದರೆ ಡ್ರಾಪಿಂಗ್ ಆಫ್ ಲೀವ್ಸ್ ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡೋದು ಇಂಡಿಪೆಂಡೆಂಟ್ ಗ್ರೋತ್ ಆಫ್ ಪ್ಲಾಂಟ್. ಸೊ ಇದರಲ್ಲಿ ಪ್ಲಾಂಟ್ ಯೂಸ್ ಎಲೆಕ್ಟ್ರಿಕಲ್ ಆರ್ ಕೆಮಿಕಲ್ ಮೀನ್ಸ್ ಟು ಕನ್ವೆ ಇನ್ಫಾರ್ಮೇಷನ್ ಫ್ರಮ್ ಒನ್ ಸೆಲ್ ಟು ಅನದರ್. ಇಲ್ಲಿ ಪ್ಲಾಂಟ್ಸ್ ಎಲೆಕ್ಟ್ರಿಕಲ್ ಅಥವಾ
ಕೆಮಿಕಲ್ನ ಯೂಸ್ ಮಾಡಿ ಇನ್ಫಾರ್ಮೇಷನ್ ಒಂದು ಸೆಲ್ನಿಂದ ಇನ್ನೊಂದು ಸೆಲ್ಗೆ ಕಳಿಸೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಫಾರ್ ಮೂವ್ಮೆಂಟ್ ಟು ಹ್ಯಾಪನ್ ಸೆಲ್ಸ್ ಚೇಂಜ್ ದೇರ್ ಶೇಪ್. ಈ ಮೂವ್ಮೆಂಟಲ್ಲಿ ಸೆಲ್ಸ್ ಶೇಪ್ನ ಚೇಂಜ್ ಮಾಡುತ್ತೆ ಬೈ ಚೇಂಜಿಂಗ್ ಅಮೌಂಟ್ ಆಫ್ ವಾಟರ್ ಇನ್ ದೆಮ್ ರಿಸಲ್ಟಿಂಗ್ ಇನ್ ಸ್ವೆಲ್ಲಿಂಗ್ ಆರ್ ಶ್ರಿಂಕಿಂಗ್ ಆಫ್ ಸೆಲ್ಸ್. ಎಕ್ಸಾಂಪಲ್ ಡ್ರಾಪಿಂಗ್ ಆಫ್ ಲೀವ್ಸ್. ಇಲ್ಲಿ ನಿಮಗೆ ಇನ್ನೊಂದು 1 ಮಾರ್ಕ್ ಅಥವಾ ಗಿವ್ ರೀಸನ್ಸ್ಗೆ ಕೇಳೋ ಚಾನ್ಸಸ್ ಇದೆ. ಟಚ್ ಮೀ ನಾಟ್ ಪ್ಲಾಂಟ್ ಶೋಸ್ ನ್ಯಾಸ್ಟಿಕ್ ಮೂವ್ಮೆಂಟ್. ವೈ? ಟಚ್ ಮೀ ನಾಟ್ ಪ್ಲಾಂಟ್ ಶೋಸ್ ವಿಚ್ ಮೂವ್ಮೆಂಟ್ ಅಂತ ಕೇಳೋ ಚಾನ್ಸಸ್ ಇದೆ. ಆವಾಗ ನೀವು ನ್ಯಾಸ್ಟಿಕ್ ಆರ್ ಯೂನಿ ಡೈರೆಕ್ಷನಲ್ ಅಂತಾನೂ ಬರಿಬಹುದು. ಹಾಗಾದರೆ ನೆಕ್ಸ್ಟ್ ಫೋಟೋಟ್ರೋಪಿಸಮ್ ನೋಡೋದಾದರೆ ಇದಿಷ್ಟು ವೆರಿ ಇಂಪಾರ್ಟೆಂಟ್. ನಿಮಗೆ ಯಾವ್ಯಾವುದು ಅಂತ ತಿಳ್ಕೊಳ್ಬೇಕು. ಡಿಫೈನ್ ಜಿಯೋಟ್ರೋಪಿಸಮ್ ಆ ಥರ ಎಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್. ಫೋಟೋಟ್ರೋಪಿಸಮ್ ಮೂವ್ಮೆಂಟ್ ಟುವರ್ಡ್ಸ್ ಲೈಟ್ ಕಡೆ ಮೂವ್ಮೆಂಟ್ ಆಗ್ತಾ ಇರೋ ಒಂದು ಮೂವ್ಮೆಂಟ್ ಟುವರ್ಡ್ಸ್ ಲೈಟ್ ಕಡೆ ಆಗೋದನ್ನ ಅದನ್ನು ಫೋಟೋಟ್ರೋಪಿಸಮ್ ಅಂತಾರೆ. ಜಿಯೋಟ್ರೋಪಿಸಮ್ ಮೂವ್ಮೆಂಟ್ ಟುವರ್ಡ್ಸ್ ಗ್ರಾವಿಟೇಷನಲ್ ಫೋರ್ಸ್ಗೆ ರೆಸ್ಪಾಂಡ್ ಆಗೋದನ್ನ ಜಿಯೋಟ್ರೋಪಿಸಮ್. ಕೀಮೋಟ್ರೋಪಿಸಮ್ ಮೂವ್ಮೆಂಟ್ ಟುವರ್ಡ್ಸ್ ಕೆಮಿಕಲ್ಸ್ ಆರ್ ಗ್ರೋತ್ ಆಫ್ ಪೋಲ್ ಅಂಡ್ ಟ್ಯೂಬ್ ಅದನ್ನು ಏನಂತಾರೆ ಕೀಮೋಟ್ರೋಪಿಸಮ್ ಅಂತಾರೆ. ಹೈಡ್ರೋಟ್ರೋಪಿಸಮ್ ಅಂದರೆ ಮೂವ್ಮೆಂಟು ವಾಟರ್ ಕಡೆ ಆಗ್ತಿದೆ, ಟುವರ್ಡ್ಸ್ ವಾಟರ್ ಅಂದರೆ ಅದನ್ನು ಹೈಡ್ರೋಟ್ರೋಪಿಸಮ್ ಅಂತಾರೆ. ಡಿಪೆಂಡ್ ಆನ್ ಗ್ರೋತ್ ಅಂತ ನೋಡೋದಾದರೆ ದೀಸ್ ಮೂಮೆಂಟ್ಸ್ ಆರ್ ಟ್ರಾಪಿಕ್ ಮೂಮೆಂಟ್ಸ್. ಡಿಪೆಂಡ್ ಆನ್ ಗ್ರೋತ್ ಏನಂದರೆ ಮೂಮೆಂಟ್ ಆರ್ ಟ್ರಾಪಿಕ್ ಮೂಮೆಂಟಲ್ಲಿರುತ್ತೆ. ದೇ ಆರ್ ಡೈರೆಕ್ಷನಲ್. ಇಂಡಿಪೆಂಡೆಂಟ್ ಆಫ್ ಗ್ರೋತು ಯೂನಿ ಡೈರೆಕ್ಷನಲ್, ಡಿಪೆಂಡೆಂಟ್ ಟು ಡೈರೆಕ್ಷನಲ್. ಹಾಗಾದರೆ ನೆಕ್ಸ್ಟ್ ನೋಡೋದಾದರೆ ಪ್ಲಾಂಟ್ ಹಾರ್ಮೋನ್ಸ್ ಬಗ್ಗೆ ನೋಡೋದಾದರೆ ಕೆಮಿಕಲ್ ಕಾಂಪೌಂಡ್ಸ್ ವಿಚ್ ಹೆಲ್ಪ್ ಟು ಕೋಆರ್ಡಿನೇಟ್ ಗ್ರೋತ್, ಡೆವಲಪ್ಮೆಂಟ್ ಆ್ಯಂಡ್ ರೆಸ್ಪಾನ್ಸ್ ಟು ಎನ್ವಿರಾನ್ಮೆಂಟ್. ಕೆಮಿಕಲ್ ಕಾಂಪೌಂಡ್ಸ್ ಏನಿರುತ್ತೆ ಅದು ಪ್ಲಾಂಟ್ ಹಾರ್ಮೋನ್ಗೆ ಹೆಲ್ಪ್ ಮಾಡುತ್ತೆ, ಕೋಆರ್ಡಿನೇಟ್ ಮಾಡುತ್ತೆ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲಸ್. ಇಲ್ಲಿ 4 ಟೈಪ್ಸ್ ಇದೆ. ಈ 4 ಟೈಪ್ಸ್ ಅಥವಾ ಪ್ಲಾಂಟ್ ಹಾರ್ಮೋನ್ಸು ವೆರಿ ಇಂಪಾರ್ಟೆಂಟ್. ಇದು ಲಾಸ್ಟ್ 2022 ಬ್ಯಾಚ್ ಪೇಪರಲ್ಲಿ 1 ಮಾರ್ಕ್ಸ್ಗೆ ಸೈಟೋಕಿನ್ಸ್ ಮತ್ತು ಆಕ್ಸಿನ್ಸ್ದು ಫಂಕ್ಷನ್ಸ್ ಅಂದರೆ ಯೂಸಸ್ ಕೇಳಿದ್ರು. ಸೊ ಪ್ಲೀಸ್ ಇದು 4 ನಿಮಗೆ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಮಿಸ್ ಮಾಡ್ದಂಗೆ ಓದ್ಕೋಬೇಕಾಗುತ್ತೆ. ಹಾಗಾದರೆ ಆಕ್ಸಿನ್ ನೋಡೋದಾದರೆ ಸಿಂಥಸೈಸ್ಡ್ ಅಟ್ ಶೂಟ್ ಟಿಪ್ಸ್ ಹೆಲ್ಪ್ಸ್ ದ ಸೆಲ್ ಟು ಗ್ರೋ ಲಾಂಗರ್, ಇನ್ವಾಲ್ವ್ಡ್ ಇನ್ ಫೋಟೋಟ್ರೋಪಿಸಮ್. ಸೆಲ್ಸ್ನ ಲಾಂಗರ್ ಆಗಿ ಗ್ರೋ ಮಾಡೋಕ್ಕೆ ಆಕ್ಸಿನ್ ಹೆಲ್ಪ್ ಮಾಡುತ್ತೆ. ಇದು ಫೋಟೋಟ್ರೋಪಿಸಮ್ ಅಂತ ನಾನು ಏನು ಹೇಳಿದೆ, ಮೂವ್ಮೆಂಟ್ ಟುವರ್ಡ್ಸ್ ಲೈಟ್. ಹಾಗಾದರೆ ನೆಕ್ಸ್ಟ್ ಗಿಬರ್ಲಿನ್ ನೋಡೋದಾದರೆ ಗಿಬರ್ಲಿನ್ ಹೆಲ್ಪ್ಸ್ ಇನ್ ಗ್ರೋತ್ ಆಫ್ ಸ್ಟೆಮ್ಮಿನ ಗ್ರೋತ್ಗೆ ಗಿಬರ್ಲಿನ್ ಅನ್ನೋ ಒಂದು ಪ್ಲಾಂಟ್ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ. ಸೈಟೋಕಿನ್ ನೋಡೋದಾದರೆ ಪ್ರಮೋಟ್ ಸೆಲ್ ಡಿವಿಷನ್ ಪ್ರೆಸೆಂಟ್ ಇನ್ ಗ್ರೇಟರ್ ಕಾನ್ಸಂಟ್ರೇಷನ್ ಇನ್ ಫ್ರೂಟ್ಸ್ ಆ್ಯಂಡ್ ಸೀಡ್ಸ್. ಇದು ನಾನು ಎಕ್ಸ್ಟ್ರಾ ಪಾಯಿಂಟ್ ಹೇಳ್ತಾ ಇರೋದು. ಸೆಲ್ ಡಿವಿಷನ್ನ ಹೆಚ್ಚಾಗಿ ಪ್ರಮೋಟ್ ಮಾಡೋಕ್ಕೆ ಸೈಟೋಕಿನ್ ಹೆಲ್ಪ್ಸ್ ಮಾಡುತ್ತೆ. ಇದೆಲ್ಲಲ್ಲಿ ಪ್ರೆಸೆಂಟ್ ಆಗಿರುತ್ತೆ ಅಂತ ನೋಡೋದಾದರೆ ಫ್ರೂಟ್ಸ್ ಮತ್ತು ಸೀಡ್ಸಲ್ಲಿ ಸೈಟೋಕಿನ್ಸ್ ಹೆಚ್ಚಾಗಿ ಪ್ರೆಸೆಂಟ್ ಆಗಿರುತ್ತೆ. ಅಬ್ಸಿಸಿಕ್ ಆ್ಯಸಿಡ್ ನೋಡೋದಾದರೆ ಇನ್ಹ್ಯಾಬಿಟ್ಸ್ ಗ್ರೋತ್, ಕಾಸಸ್ ವಿಲ್ಟಿಂಗ್ ಆಫ್ ಲೀವ್ಸ್. ಅಂದರೆ ಇದು ಗ್ರೋತ್ನ ಸ್ಟಾಪ್ ಮಾಡೋದ್ರಲ್ಲಿ ಅಬ್ಸಿಸಿಕ್ ಆ್ಯಸಿಡ್. ಹಾಗಾದರೆ ಹಾರ್ಮೋನ್ಸ್ ಇನ್ ಅನಿಮಲ್ಸ್ ನೋಡೋದಾದರೆ Hormones are chemical substance which coordinate the activities of living organisms and also their growth. ಅಂದರೆ ಹಾರ್ಮೋನ್ಸ್ ಬಂದು ಕೆಮಿಕಲ್ ಸಬ್ಸ್ಟೆನ್ಸಸ್ ವಿಚ್ ಕೋಆರ್ಡಿನೇಟ್ ದ ಆಕ್ಟಿವಿಟೀಸ್. ಅಂದರೆ ಆಕ್ಟಿವಿಟೀಸ್ ಲಿವಿಂಗ್ ಆರ್ಗನಿಸಮ್ಸ್ ಮತ್ತು ಅವ್ರ ಗ್ರೋತ್ ಜೊತೆ ಕೋಆರ್ಡಿನೇಟ್ ಮಾಡೋದನ್ನು ಹಾರ್ಮೋನ್ಸ್ ಅಂತ ಕರಿತೀವಿ. ಎಂಡೋಕ್ರೈನ್ ಸಿಸ್ಟಮ್ ಹೆಲ್ಪ್ಸ್ ಇನ್ ದ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಥ್ರೂ ಕೆಮಿಕಲ್ ಕಾಂಪೌಂಡ್ಸ್ ಕಾಲ್ಡ್ ಹಾರ್ಮೋನ್ಸ್. ಎಂಡೋಕ್ರೈನ್ ಸಿಸ್ಟಮ್ ಅಂತ ಏನು ಇರುತ್ತೆ ಅದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಕೆಮಿಕಲ್ಸ್ ಕಾಂಪೌಂಡ್ ಜೊತೆ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದನ್ನು ಹಾರ್ಮೋನ್ಸ್ ಅಂತಲೂ ಕರಿತೀವಿ. ಈ ಡಯಾಗ್ರಾಮ್ ಏನು ಅಷ್ಟು ಎಲ್ಲೂ ಯಾವ ಪೇಪರ್ಸಲ್ಲೂ ಕೇಳಿಲ್ಲ, ಬಟ್ ನಿಮ್ಮ ರೆಫರೆನ್ಸ್ಗೆ ನೋಡ್ಕೊಳ್ಳೋದಾದರೆ ಒಂದ್ಸತಿ ನೋಡ್ಕೋಬೋದು. ನೋಡಿ, ಬ್ರೈನಲ್ಲಿ ಹೈಪೋಥಾಲಮಸ್ ಇಲ್ಲಿ ಬರುತ್ತೆ, ಪಿಟ್ಯೂಟರಿ ಗ್ಲ್ಯಾಂಡ್, ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿ ಬರುತ್ತೆ, ಅಡ್ರನಿಲ್ ಗ್ಲ್ಯಾಂಡ್, ಪ್ಯಾನ್ಕ್ರಿಯಾಸ್, ಟೆಸ್ಟಿಸ್ ಇನ್ ಮೇಲ್ಸ್, ಓವರಿ ಇನ್ ಫೀಮೇಲ್, ಆಮೇಲೆ ಪ್ಯಾನ್ಕ್ರಿಯಾಸ್ ಸಕ್ರೇಟ್ಸ್ ಪ್ಯಾನ್ಕ್ರಿಯಾಟಿಕ್ ಜ್ಯೂಸ್, ಅಡರ್ನಲ್ ಗ್ಲ್ಯಾಂಡ್. ಆ ಥರ ಎಲ್ಲ ನೀವು ತಿಳ್ಕೊಂಡ್ರೆ ನಿಮಗೆ ಓದೋವಾಗ ಈಸಿ ಆಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟೇಬಲ್. ನೀವು ಇದನ್ನು ತಿಳ್ಕೊಂಡ್ರೆ ನಿಮಗೆ ಯಾವುದು ಏನು ಅಂತ ತಿಳ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಥೈರಾಕ್ಸಿನ್ ಹಾರ್ಮೋನ್ ಎಂಡೋಕ್ರೈನ್ ಗ್ಲ್ಯಾಂಡ್, ಥೈರಾಯ್ಡ್ ಎಲ್ಲಿ ಲೊಕೇಟ್ ಆಗಿರುತ್ತೆ, ನೆಕ್, ಥ್ರೋಟ್ ರೀಜನಲ್ಲಿ ಲೊಕೇಟ್ ಆಗಿರುತ್ತೆ. ಫಂಕ್ಷನ್ ಏನು ಅಂತ ನೋಡೋದಾದರೆ ರೆಗ್ಯುಲೇಷನ್ ಆಫ್ ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಪ್ರೋಟೀನ್ಸ್. ಗ್ರೋತ್ ಹಾರ್ಮೋನ್ ಎಲ್ಲಿ, ಪಿಟ್ಯೂಟರಿ ಗ್ಲ್ಯಾಂಡ್, ಲೊಕೇಶನ್ ಮಿಡ್ ಬ್ರೈನ್ ಅಂತ ಹೇಳ್ತಾರೆ, ರೆಗ್ಯುಲೇಟ್ಸ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಅಡ್ರನಿಲ್ ಅಂದರೆ ಅಡ್ರನಲ್ ಬೋತ್ ಅಬೋ ಕಿಡ್ನಿ ಮೇಲೆ ಇರೋದು ಅಡ್ರನಿಲ್ ಗ್ಲ್ಯಾಂಡ್. ರೆಗ್ಯುಲೇಷನ್ ಇನ್ಕ್ರೀಸಿಂಗ್ ಆಫ್ ಬ್ಲಡ್ ಪ್ರೆಷರ್, ಹಾರ್ಟ್ ಬೀಟ್, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಡ್ಯೂರಿಂಗ್ ಎಮರ್ಜೆನ್ಸಿ. ಇದರ ಫಂಕ್ಷನ್ ಬಂದು ಬ್ಲಡ್ ಪ್ರೆಷರ್ನ ಇನ್ಕ್ರೀಸ್ ಮಾಡೋದು, ಹಾರ್ಟ್ ಬೀಟ್ ರೇಟ್ನ ಇನ್ಕ್ರೀಸ್ ಮಾಡೋದು. ನೆಕ್ಸ್ಟ್ ಇದು ಬಂದು ಟೆಸ್ಟಿಸ್ ಇನ್ ಮೇಲ್ಸ್, ಇದು ಸೆಕ್ಸ್ ಆರ್ಗನ್ ವಿಚ್ separates the male sex organ. Next ಬಂದು ಈಸ್ಟ್ರೋಜನ್ which separates the female sex organ. Testis and ovaries, genital or lower abdomen area ಇದು ಲೊಕೇಟ್ ಆಗಿರೋದು, genital lower abdomen area. Changes associated with puberty, ಇದು ನಾನು ನೆಕ್ಸ್ಟ್ ಲೆಸನ್ ಮಾಡೋದ್ರವಾಗ ನಿಮಗೆ ಹೇಳ್ಕೊಡ್ತೀನಿ. ಇನ್ಸುಲಿನ್ ಇದೆಲ್ಲಿ, ಯಾವ ಗ್ಲ್ಯಾಂಡು, ಪ್ಯಾನ್ಕ್ರಿಯಾಸ್ ಗ್ಲ್ಯಾಂಡ್, ಬಿಲೋ ಸ್ಟೊಮಕ್ಕಲ್ಲಿ ಲೊಕೇಟ್ ಆಗಿರುತ್ತೆ. ರೆಡ್ಯೂಸ್ ಶುಗರ್ ಲೆವೆಲ್, ಶುಗರ್ ಅಂದರೆ ಡಯಾಬಿಟಿಸ್ನ ಕಮ್ಮಿ ಮಾಡುತ್ತೆ. ಅಯೋಡೈಸ್ ಸಾಲ್ಟ್ ಈಸ್ ಇನ್ಕ್ರೀಸ್ ನೆಸಸರಿ ಬಿಕಾಸ್ ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಅಯೋಡಿನ್ ಸಾಲ್ಟ್ನ ಡಾಕ್ಟರ್ ಡಯಟಲ್ಲಿ ಯೂಸ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆ? ವಿಚ್ ಕಂಟ್ರೋಲ್ಸ್ ಗಾಯ್ಟಿಯರ್ ಅನ್ನೋ ಒಂದು ಡಿಸೀಸ್ನ ಕಂಟ್ರೋಲ್ ಮಾಡಿ ಥೈರಾಯ್ಡ್ನ ಕಂಟ್ರೋಲ್ ಮಾಡುತ್ತೆ. ಸೊ ಅಯೋಡಿನ್ ಸಾಲ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಇಲ್ಲಿ ಅದೇ ಕೊಟ್ಟಿರೋದು, ನಾನು ನಿಮಗೆ ಶಾರ್ಟ್ ಆಗಿ ಹೇಳಿದ್ದೀನಿ.
ನೀವು ಅಯೋಡಿನ ನಿಮ್ಮ ಡಯಟಲ್ಲಿ ಕಂಪಲ್ಸರಿ ಯೂಸ್ ಮಾಡಬೇಕು. ಯಾಕಂದರೆ ವಿಚ್ ಕಂಟ್ರೋಲ್ಸ್ ದ ಡಿಸೀಸ್ ಕಾಲ್ಡ್ ಗಾಯ್ಟಿಯರ್. ದ ಡಿಫಿಷಿಯನ್ಸಿ ಆರ್ ಬ್ಯಾಲೆನ್ಸ್ ಆಫ್ ಗ್ರೋತ್ ಆಫ್ ಡಿಫಿಷಿಯನ್ಸಿ ಆಫ್ ಅಯೋಡಿನ್ ಮೈಟ್ ಕಾಸ್ ಗಾಯ್ಟಿಯರ್. ಅಯೋಡಿನ್ ನಮಗೆ ಡಿಫಿಷಿಯನ್ಸಿ ಇದ್ದರೆ ಗಾಯ್ಟಿಯರ್ ಕಾಸ್ ಆಗುತ್ತೆ. ಅಯೋಡಿನ್ ಯೂಸ್ ಮಾಡೋದ್ರಿಂದ ಥೈರಾಯ್ಡ್ ಮತ್ತು ಗಾಯ್ಟಿಯರ್ ನಮಗೆ ಬ್ಯಾಲೆನ್ಸ್ ಆಗುತ್ತೆ. ಡಯಾಬಿಟಿಸ್ ಕಾಸಸ್ ನೋಡೋದಾದರೆ ಇಟ್ ಈಸ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ಇನ್ಸುಲಿನ್ ಹಾರ್ಮೋನ್ ಸೆಕ್ರೆಟೆಡ್ ಬೈ ಪ್ಯಾಂಕ್ರಿಯಾಸ್ ದಟ್ ಈಸ್ ರೆಸ್ಪಾನ್ಸಿಬಲ್ ಟು ಲೋವರ್ ಆರ್ ಕಂಟ್ರೋಲ್ ದ ಬ್ಲಡ್ ಶುಗರ್ ಲೆವೆಲ್ಸ್. ಇದು ಡಯಾಬಿಟಿಸ್ ಏನಕ್ಕೆ ಕಾಸ್ ಆಗುತ್ತೆ, ಹೆಂಗೆ ಬರುತ್ತೆ ಅಂದರೆ ಇನ್ಸುಲಿನ್ನ ಡಿಫಿಷಿಯನ್ಸಿ ಇದ್ದರೆ, ಪ್ಯಾನ್ಕ್ರಿಯಾಸಲ್ಲಿ ಸಕ್ರೆಟ್ ಆಗಿರೋ ಹಾರ್ಮೋನಲ್ ಇನ್ಸುಲಿನ್ ಡಿಫಿಷಿಯನ್ಸಿ ಇದ್ದರೆ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ಡಯಾಬಿಟಿಸ್. ಏನು ಟ್ರೀಟ್ಮೆಂಟ್ ತಗೋಬೇಕು ಡಯಾಬಿಟಿಸ್ ಅವರು ಅಂತ ನೋಡೋದಾದರೆ, patients have to internally administrate injection of insulin hormone which helps in regulating blood sugar level. patients ಏನಿರ್ತಾರೆ, ಡಯಾಬಿಟಿಕ್ ಪೇಷಂಟ್ಸ್ ಏನಿರ್ತಾರೆ, ಅವರು ಇನ್ಸುಲಿನ್ ಹಾರ್ಮೋನ್ನ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ ಅವರು ಬ್ಲಡ್ ಶುಗರ್ ಲೆವೆಲ್ ವಿಚ್ ಇಸ್ ಡಯಾಬಿಟಿಸ್ ಕಮ್ಸ್ ಟು ಕಂಟ್ರೋಲ್. ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ನೋಡೋದಾದರೆ, ಮೆಕ್ಯಾನಿಸಮ್ನ ಫೀಡ್ಬ್ಯಾಕ್ಸ್ ನೋಡೋದಾದರೆ, ಮೇಕ್ ಶೋರ್ ದಟ್ ಹಾರ್ಮೋನ್ ಶುಡ್ ಬಿ ಸೆಕ್ರೆಟೆಡ್ ಇನ್ ಪೆರಿಸಿಕ್ ಕ್ವಾಂಟಿಟಿ ಅಟ್ ಹೈ ರೇಟ್ ಟೈಮ್ ವಿಚ್ ಇಸ್ ರೆಗ್ಯುಲೇಟೆಡ್ ಬೈ ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಇದೇನು ಅಷ್ಟು ಇಂಪಾರ್ಟೆಂಟ್ ಆಗಿಲ್ದಿರೋದ್ರಿಂದ ನಾನು ಇದನ್ನು ನಿಮಗೆ ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇಲ್ಲ, ಬಟ್ ಆದರೂ ತಿಳ್ಕೊಂಡಿರಿ. ಅಗೇನ್ ದಿಸ್ ಇಸ್ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದನ್ನೇ, ಥೈರಾಯ್ಡ್ ಆಮೇಲೆ ಇನ್ಸುಲಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರೋದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ನಿಮಗೆ 1 ಮಾರ್ಕ್ 2 ಮಾರ್ಕ್ ಮತ್ತು 5 ಮಾರ್ಕ್ಸ್ ಕ್ವಶನ್ನ ನಾನು ಇಲ್ಲಿ ಏನು ಹೇಳಿದ್ದೆ, ಮೆನ್ಷನ್ ದ ಫಂಕ್ಷನ್ಸ್ ಆಫ್ ಫೋರ್ ಬ್ರೈನ್, ಹಿಡ್ ಬ್ರೈನ್, ಮಿಡ್ ಬ್ರೈನ್, ಇದು ಆಮೇಲೆ ಇಲ್ಲಿ 4 ಮಾರ್ಕ್ಸ್ ಡೆಫಿನೆಟ್ಲಿ ಒಂದು ಬ್ರೈನ್ ಡಯಾಗ್ರಾಮ್ ಅಂತೂ ಇದ್ದೇ ಇರುತ್ತೆ. ಸೊ ಪ್ಲೀಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ 4 ಮಾರ್ಕ್ ಕ್ವಶನ್ ಆಗಿದೆ. ನಾನು ಇಲ್ಲಿ ನಿಮಗೆ ಕ್ವಶನ್ಸ್ನ ಕೊಟ್ಟಿದ್ದೀನಿ. ಸೊ ನೀವು ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಿ, ಅಂದರೆ ಲೆಸನ್ ಅರ್ಥ ಆಗಿರೋ ಪಾಯಿಂಟ್ಸ್ನೆಲ್ಲ ಓದಿ ಇದಕ್ಕೆ ಆನ್ಸರ್ ಮಾಡಿ ನನಗೆ ನೀವು ಫೋಟೋ ಕಾಪಿ ತೊಗೊಂಡು ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡೋದು ಅಥವಾ ನಿಮ್ಮ ಸ್ಟೋರೀಸ್ಗೆ ಮೆನ್ಷನ್ ಮಾಡಿದ್ರೆ ನಾನು ನಿಮಗೆ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಆಮೇಲೆ ಟಾಪರ್ಸ್ ಟ್ಯುಟೋರಿಯಲ್ ಚಾನಲ್ ಅವ್ರ ಇನ್ಸ್ಟಾಗ್ರಾಮ್ ಲಿಂಕ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇದೆ. ನೀವೇನಾದರೂ ಲೈಫ್ ಪ್ರೋಸೆಸ್ ಲೆಸನ್ನ ನೋಡಿಲ್ಲ ಅಂದರೆ ಪ್ಲೀಸ್ ಹೋಗಿ ಒಂದು ಸತಿ ಚೆಕ್ ಮಾಡಿ. ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ವಿತ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಪ್ಲೀಸ್ ಮಿಸ್ ಮಾಡ್ದಂಗೆ ವೀಡಿಯೋಸ್ನ ನೋಡಿ. ನೀವು ಯಾವುದಾದ್ರೂ ಸಬ್ಜೆಕ್ಟ್ ಹಿಂದಿ ಅಥವಾ ಇಂಗ್ಲೀಷ್ ಈ ಥರ ಸಬ್ಜೆಕ್ಟ್ಸ್ ಅವ್ರ ಮ್ಯಾಥ್ಸ್ ಏನಾದರೂ ನಿಮಗೆ ಡಿಫಿಕಲ್ಟ್ ಅನ್ಸಿದ್ರೆ ಪ್ಲೀಸ್ ಟಾಪರ್ ಟ್ಯುಟೋರಿಯಲ್ಸ್ ಅನ್ನೋ ಒಂದು ಚಾನಲ್ನ ನೀವು ರೆಫರ್ ಮಾಡ್ಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ ಕೂಡ ಅವರು. ಸೊ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಬರೋ ಒಂದು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ದಟ್ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ನೀವು ನನ್ನ ಎಲ್ಲ ವೀಡಿಯೋಸ್ನು ಫಸ್ಟ್ ನೋಡ್ಬೋದು. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ ಯು.